ಸೊ ಈ ಪರ್ಟಿಕ್ಯುಲರ್ ಮಿಕ್ಸ್ಚರ್ ಪ್ಯಾಕೆಟ್ನ ನೀವು ನೋಡಿದ್ರಿ ಅಂತಂದರೆ ಇದ್ರ ಮುಂದೆ ಮೇಡ್ ವಿತ್ 100% ಗ್ರೌಂಡ್ ನಟ್ ಆಯಿಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಬಟ್ ಅದೇನೇ ನೀವು ಇಂಗ್ರೀಡಿಯೆಂಟ್ ಲಿಸ್ಟ್ ನೋಡಿದ್ರೆ ನಿಮಗೆ ರೀಫೈನ್ಡ್ ಗ್ರೌಂಡ್ ನಟ್ ಆಯಿಲ್ ಅಂತ ಕಾಣಿಸುತ್ತೆ. ಸೊ ಇಸ್ ಇಟ್ ರಿಯಲಿ ಹೆಲ್ದಿ? ಲೆಟ್ಸ್ ಫೈಂಡ್ ಔಟ್. ಸೊ ಮೊದಲನೇದಾಗಿ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಪರ್ಟಿಕ್ಯುಲರ್ ಬ್ರ್ಯಾಂಡ್. ಸೊ ಒಂದು ವಿಷಯನ ಅರ್ಥ ಮಾಡಿಸ್ಬೇಕು ನಿಮ್ಮೆಲ್ಲರಿಗೂ, ಅದೊಂದು ಕಾರಣಕ್ಕೋಸ್ಕರನೇ ಯಾವುದೋ ಒಂದು ಬ್ರ್ಯಾಂಡ್ನ ಪಿಕ್ ಮಾಡಿದ್ದೀನಿ ಅಷ್ಟೇ. ಐ ಆಮ್ ನಾಟ್ ಅಗೇನ್ಸ್ಟ್ ದಿಸ್ ಸ್ಪೆಸಿಫಿಕ್ ಬ್ರ್ಯಾಂಡ್ ಆಲ್ಸೋ. ಓಕೆ, ಸೊ ಇವರ ಹಲವಾರು ಪ್ರಾಡಕ್ಟ್ಸ್ ನಾನು ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಬಟ್ ನಾನು ಹೇಳ್ತಿರೋಂಥ ವಿಷಯ ಏನು ಅಂತಂದರೆ ಇಲ್ಲಿ ಆ್ಯಕ್ಚುಲ್ ಆಗಿ ಮೇಡ್ ವಿತ್ 100% ಗ್ರೌಂಡ್ ನಟ್ ಆಯಿಲ್ ಅಂತ ಇದೆ, ಇಲ್ಲಿ ಹಿಂದೆಗಡೆ ಆ್ಯಕ್ಚುಲ್ ಆಗಿ ರಿಫೈನ್ಡ್ ಗ್ರೌಂಡ್ ನಟ್ ಆಯಿಲ್ ಅಂತ ಇದೆ. ಇನ್ ಜನರಲ್ ಆಗಿ ನೀವು ನೋಡಿದ್ರಿ ಅಂತಂದರೆ ಕರೆಕ್ಟ್ ಆಗಿದೆ, ಗ್ರೌಂಡ್ ನಟ್ ಆಯಿಲ್ ಅಂತ ಮೆನ್ಷನ್ ಮಾಡಿದ್ರೆ ಹಿಂದೆಗಡೆ ಗ್ರೌಂಡ್ ನಟ್ ಆಯಿಲ್ ಅಂತ ಇದೆ. ಬಟ್ ನೀವು ಆ್ಯಸ್ ಅ ಕನ್ಸ್ಯೂಮರ್ ನೀವು ಇದನ್ನು ಹೆಲ್ದಿ ಅಂತ ಅಂದ್ಬಿಟ್ಟು ಇನ್ ಕೇಸ್ ಏನಾದ್ರು ಟ್ರೀಟ್ ಮಾಡಿ ನೀವು ತೊಗೊತಿದ್ದೀರಾ ಅಂತಂದರೆ ದೆನ್ ಯು ಆರ್ ರಾಂಗ್. ಏನಕ್ಕೆ ಅಂತಂದರೆ ನಾವು ಮೊದಲನೇದಾಗಿ ರಿಫೈನ್ಡ್ ಆಯಿಲ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಬೇಕು. ಸೊ ನಾವು ಎಣ್ಣೆನ ತೆಗಿತಿದ್ದೀವಿ ಅಂತ ಅಂದ್ಕೊಳ್ಳಿ, ಮೇ ಬಿ ಕೋಲ್ಡ್ ಪ್ರೆಸ್ ಮೆಥಡ್ ಒಳಗಡೆ ಗಾಣದಿಂದ ತೆಗಿತಿದ್ರೆ ಅದರೊಳಗಡೆ ನಮಗೆ ಒಂದು ಹೆಲ್ದಿ ಫ್ಯಾಟ್ಸ್ ಸಿಗ್ತಿರುತ್ತೆ, ಒಂದು ಹೆಲ್ದಿ ಮೂಫ್ ಅಪ್ ರೇಷಿಯೋ ಸಿಗ್ತಿರುತ್ತೆ. ಅದಾದಮೇಲೆ ನಿಮಗೆ ಈ ಆ್ಯಂಟಿ ಆಕ್ಸಿಡೆಂಟ್ಸ್ ಆಗಿರೋ ಪಾಲಿಫಿನಾಲ್ಸ್ ಆಗಿರ್ಬೋದು ಎಲ್ಲನೂ ಆ್ಯಕ್ಚುಲಾಗಿ ಒಂದು ಒಳ್ಳೆ ಪ್ರೊಫೈಲ್ ಸಿಗ್ತಿರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ ಇದನ್ನು ಹೈ ಟೆಂಪರೇಚರ್ ಕುಕ್ಕಿಂಗ್ ಒಳಗಡೆ ಯೂಸ್ ಮಾಡೋಕ್ಕಾಗಲ್ಲ, ತುಂಬ ಜಾಸ್ತಿ ನೊರೆ ಬರುತ್ತೆ. ಅದಕ್ಕೇನೆ ಆ್ಯಕ್ಚುಲಾಗಿ ಒಂದಷ್ಟು ಕೆಮಿಕಲ್ ಪ್ರೋಸೆಸ್ ಆದ ನಂತರ ಒಂದು ರಿಫೈನ್ಡ್ ಆಯಿಲ್ ಅಂತ ಅಂದ್ಬಿಟ್ಟು ಮಾಡ್ತಾರೆ. ಸೊ ಈ ಕೆಮಿಕಲ್ ಪ್ರೋಸೆಸ್ಸು ಬ್ಲೀಚಿಂಗ್ ಆಗಿರ್ಬೋದು, ಇನ್ನೊಂದು ಓಡರ್ ರಿಮೂವ್ ಮಾಡೋದಾಗಿರ್ಬೋದು, ಹಲವಾರು ಇರುತ್ತೆ. ಸೊ ಈ ಪ್ರೋಸೆಸ್ ಒಳಗಡೆ ಏನಾಗುತ್ತೆ ಅಂತಂದರೆ ಈ ಹೆಲ್ದಿ ಫ್ಯಾಟ್ಸು ಏನಿರುತ್ತೆ ಅದರದ್ದು ರೇಷಿಯೋ ಚೇಂಜ್ ಆಗೋಗುತ್ತೆ. ಅದಾದಮೇಲೆ ಪಾಲಿಫಿನಾಲ್ಸ್ ಏನಿರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸ್ ಎಲ್ಲನೂ ಆಲ್ಮೋಸ್ಟ್ ನಿಲ್ಲಾಗೋಗುತ್ತೆ. ಸಿಂಪಲ್ ಆಸ್ ದಟ್. ಸೊ ನೀವೇ ಇವಾಗ ಹೇಳಿ, ಕಂಪೇರ್ ಟು ದ ಆ್ಯಕ್ಚುಯಲ್ ಆಯಿಲ್ ರಿಫೈನ್ಡ್ ಅಂತ ಬಂತು ಅಂತಂದರೆ ಇಸ್ ಇಟ್ ರಿಯಲಿ ಹೆಲ್ದಿ? ಸೊ ಆಬ್ವಿಯಸ್ಲಿ ನೋ. ಸೊ ಜಸ್ಟ್ ಮೇಕ್ ಶ್ಯೂರ್ ದಟ್ ನೀವು ಯಾವುದೇ ಪ್ರಾಡಕ್ಟ್ ತೊಗೊತಿದ್ದೀರಾ ಅಂತಂದರೆ ಅಲ್ಲಿ ನೀವು ರಿಫೈನ್ಡ್ ಆಯಿಲ್ ಅಂತ ಇತ್ತು ಅಂತಂದರೆ ನೀವು ಹೆಲ್ದಿ ಅಪ್ಪ ಮುಂದೆಗಡೆ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ತೊಗೊಳೋದಕ್ಕೆ ಹೋಗ್ಬೇಡಿ. ಜಸ್ಟ್ ಮೇಕ್ ಶ್ಯೂರ್ ಇಂಗ್ರೀಡಿಯೆಂಟ್ ಕೂಡ ಚೆಕ್ ಮಾಡಿ ಅದಾದ ನಂತರ ನೀವು ಬೈ ಮಾಡಿದ್ರೆ ಓಕೆ. ಸೊ ಈ ಪರ್ಟಿಕ್ಯುಲರ್ ಬ್ರ್ಯಾಂಡ್ಸ್ ಮುಂದೆ ನೋಡ್ಬಿಟ್ಟು ಹಲವಾರು ಜನ ಸೂಪರ್ ಹೆಲ್ದಿ ಗುರು ಅಂತ ಅಂದ್ಬಿಟ್ಟು ತೊಗೊತಿದ್ದೀರಾ ಅಂತಂದರೆ ದೆನ್ ಯು ಆರ್ ರಾಂಗ್. ಸಿಂಪಲ್ ಆಸ್ ದಟ್. ಅದೊಂದು ಪಾಯಿಂಟ್ಗೋಸ್ಕರನೇ ಈ ಪರ್ಟಿಕ್ಯುಲರ್ ವಿಡಿಯೋ ಮಾಡೋದಕ್ಕೆ ಇಷ್ಟಪಟ್ಟೆ ನಾನು. ಬಟ್ ಇನ್ನೂ ಒಂದು ವಿಷಯ ಏನು ಅರ್ಥ ಮಾಡ್ಕೊಬೇಕು ಅಂತಂದರೆ ಹಲವಾರು ಬ್ರ್ಯಾಂಡ್ಸು ಈ ಆಯಿಲ್ನ ಆ್ಯಕ್ಚುಲ್ ಆಗಿ ಅಟ್ಲೀಸ್ಟ್ ಇವರು ಇಲ್ಲಿ ಗ್ರೌಂಡ್ನಟ್ ಆಯಿಲ್ ಅಂತ ಮೆನ್ಷನ್ ಮಾಡಿದೆ, ಇಲ್ಲೂ ಕೂಡ ರಿಫೈನ್ಡ್ ಗ್ರೌಂಡ್ನಟ್ ಆಯಿಲ್ ಅಂತ ಇದೆ. ಬಟ್ ಹಲವಾರು ಜನ ಜಸ್ಟ್ ಎಡಿಬಲ್ ಆಯಿಲ್ ಅಂತ ಮೆನ್ಷನ್ ಮಾಡ್ತಾರೆ, ಒಂದು ಸ್ವಲ್ಪ ಜನ ಆಯಿಲ್ ಅಂತ ಮೆನ್ಷನ್ ಮಾಡ್ತಾರೆ. ಅದು ನಿಜವಾಗ್ಲೂ ಎಡಿಬಲ್ ಇದೆಯಾ, ಅದು ಎಲ್ಲಿಂದ ಬರ್ತಿದೆ ಸೋರ್ಸು, ಅದೇನು ಪಾಮ್ ಆಯಿಲ್ಲ ಏನು ಅಂತ ನಿಜವಾಗ್ಲೂ ಯಾರಿಗೂ ಗೊತ್ತಾಗೋದಿಲ್ಲ. ಸೊ ಅಂಥ ಸಿಚುಯೇಷನ್ ಕಂಪೇರ್ ಮಾಡಿದ್ರೆ ದಿಸ್ ಇಸ್ ವೇ ಬೆಟರ್ ದ್ಯಾನ್ ದ್ಯಾಟ್ ಅಂತ ಹೇಳ್ಬೋದು. ಬಟ್ compared to the healthier scale, this is not matching the point. So I hope this information helps you. Don't forget to share it with your friends. Bye.